ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ರೈತ ಸಂಘಟನೆಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಹಾಯಕ ಆಯುಕ್ತರಿಗೆ ಮನವಿ. ಲಿಂಗಸೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಲಿಂಗಸೂರು ವತಿಯಿಂದ ರೈತರ ಸಮಸ್ಯೆಗಳ ಬೇಡಿಕೆ ಈಡೇರಿಕೆಗಾಗಿ ಸಹಾಯಕ ಆಯುಕ್ತರಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಿಕೊಂಡು ಅದು ಸ್ಟಾಕ್ಸ್ ಏನಿದೆ, POS ಮೆಷಿನ್ಗಳು ಯಾರ್ಯಾರಿಗೆ ಏನೇನು ಕೊಡಬೇಕಂತ, ಇದು ಎರಡನೇ ವಿಷಯ. ಅದನ್ನು ಆಲ್ರೆಡಿ ಇನ್ಫಾರ್ಮೇಷನ್ ಮಾಡಿ ಕಳಿಸಿದ್ವಿ. ಅವರೊಂದು ಫೋಟೋನು ಶೇರ್ ಮಾಡಿದ್ವಿ, ಎಲ್ಲೆಲ್ಲಿ ಏನೇನು ಮಾಡಿದಾರಂತ ಮಾಹಿತಿ ಕೂಡ ಕೇಳಿದ್ವಿ. ನನ್ನ ಹತ್ರ ಅವರು ಬರ್ತಾರೆ. ಸೊ ಅದು ಎರಡನೇ ವಿಷಯ. ಮೂರನೇದು FID ಲಿಂಕ್ ಏನಿದೆ, ಗೊಬ್ಬರ ಕೊಡೋದು ಪರ್ ಎಕರ್ ಒಂದು ತಿಂಗಳಿಗೆ, ಅದು ಸರ್ಕಾರ ಹಂತದಲ್ಲಿ ಪಾಲಿಸಿ ಮ್ಯಾಟ್ರ್ ಇದೆ. ಆ ಪಾಲಿಸಿ ಮ್ಯಾಟ್ರ್ ಅದು ಚೇಂಜಸ್ ಮಾಡಿದ್ರೆ ಡೆಫಿನೆಟ್ಲಿ ಕೊಡ್ತೀವಿ. ಸೊ ಈಗ ಅದನ್ನು ಹೊರತುಪಡಿಸಿ ಈ ಮೂರು ವಿಷಯಗಳು ನಮಗೆ ಸತತವಾಗಿ ನಾನು ಮನವಿ ಕೊಟ್ಟಿದ್ದನ್ನು ನಾನು ಅಟೆಂಡ್ ಮಾಡಿಸ್ತಾರೆ. ಇದು ಹೊರತುಪಡಿಸಿ ಮತ್ತೇನಾದರೂ ಇಶ್ಯೂಸ್ ಇದ್ದರೆ ನೀವು ನಮ್ಮ ಗಮನಕ್ಕೆ ತನ್ನಿ, ನಾನು ಅಟೆಂಡ್ ಮಾಡ್ತೀನಿ. ಡೆಫಿನೆಟ್ಲಿ ಯಾವುದು ಅಟೆಂಡ್ ಮಾಡಿ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ನಿಯಮಗಳಿಂದ ರೈತರಿಗೆ ರಸಗೊಬ್ಬರ ಕೊಡಲು FDI ಕಡ್ಡಾಯಗೊಳಿಸಿರುವುದರಿಂದ ಬಹಳಷ್ಟು ರೈತರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಕೆಲ ರೈತರಿಗೆ ಇನ್ನೂ ನಮ್ಮ ಭಾಗದಲ್ಲಿ FID ನಂಬರ್ ಬಂದಿರುವುದಿಲ್ಲ. ನಂಬರ್ ಇದ್ದರೂ ಕೂಡ ಕೆಲವರು ತಮ್ಮ ಜಮೀನುಗಳನ್ನ ಬೇರೆಯವರಿಗೆ ಉಳುಮೆ ಮಾಡಲು ಕೊಟ್ಟಿರುತ್ತಾರೆ. ಇದರಿಂದ ಉಳುಮೆ ಮಾಡುವವರಿಗೆ ರಸಗೊಬ್ಬರ ಸಿಗದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಯಾವುದೇ ರೈತರು ಬಂದು ತರಕಾರಿ ಮಾಡೋದನ್ನ 10 ರೂಪಾಯಿ ಟ್ಯಾಕ್ಸ್ ತಗೋಬೇಡ ಅಂತ ಹೇಳಿದ್ವಿ. ಎಲ್ಲಿ ಕಮ್ಮಿ, ಎಲ್ಲಿ ನೀವು ಸಾಲ್ವ್ ಮಾಡಿರೋ ಸಮಸ್ಯೆ? ತರಕಾರಿ ರೈತರು ಬರ್ತಾರಲ್ಲ, ಕುಂತಲ್ಲಿ ನೀವು ಗರೀಬ್ ನೀವು ಹರಾಜ್ ಮಾಡ್ಕೊಂಡು ನಮ್ಗೆ ಸಂಬಂಧ ಇಲ್ಲ. ಇದು ಸರ್ಕಾರ ರೈತರು ಒಂದು ಪುಟ್ಟಿ ತಂದು ಮಾರಕ್ ಬರ್ತಾರ, ರಾತ್ರಿ ಬೆಳ್ತಾ ನಿದ್ದಿಗೆಟ್ಟು ಮಾರಕ್ ಬರ್ತಾರೆ. ಅವ್ರು ಹೋಲ್ಸೇಲ್ ಅವ್ರ ತಲ್ಲಿ ನೀವು ಟ್ಯಾಕ್ಸ್ ವಸೂಲು ಮಾಡ್ಬೇಡ ಅಂತ ಹೇಳಿದ್ವಿ ನಾವು. ಹೌದಿಲ್ಲ ಸರ್? ಅದೇನ್ ಮಾಡಿರಿ? ಮೂರನೇ ವಿಷಯ ಆಯ್ತಲ್ಲ. ಈಗ ಬರಗಾಲ ಆಗ್ಲೇ ಬಂದ್ಬಿಟ್ಟದೆ. ಕ್ಯಾನಲ್ಗಳಿಗೆ ಸೀಟ್ ತೆಗೆದಿಲ್ಲ, ಕ್ಯಾನಲ್ ರಿಪೇರಿ ಪೆಂಡಿಂಗ್ ಅದಾವ. ಅದ್ರ ವಿಷಯ ಏನ್ ಮಾಡಿರಿ? 5ನೇದು, ಹಳ್ಳಿಗಳು ರಸ್ತೆ ಹಾಳಾಗಿ ಹೋಗ್ಬಿಟ್ಟವ. 6ನೇ ವಿಷಯ, ಅದು ಏನ್ ಮಾಡ್ರಿ? ಶಾಲೆ ವಿದ್ಯಾರ್ಥಿಗಳಿಗೆ ಬಸ್ಗಳಿಲ್ಲ. ಈ ಶಾಲೆ ಎಮರ್ಜ್ ಮಾಡೋದೊಂದು ಆ ಇಲಾಖೆ, ಯಾವ ಇಲಾಖೆ ಕರೆಸಿ ನೀವು ಮೀಟಿಂಗ್ ಮಾಡ್ರಿ, ನಮ್ಗೆ ಏನು ಅಂತ ಹೇಳಿದ್ರಿ ಹೇಳ್ರಿ ಸರ್. ಇಷ್ಟು ನಾವ್ ಹೇಳಿಲ್ಲ ಏನು ರೈತರ ಸಮಸ್ಯೆಗೆ ಸ್ಪಂದಿಸದ ಭ್ರಷ್ಟಾಧಿಕಾರಿಗೆ ರೈತರ ಸಮಸ್ಯೆಗೆ ಸ್ಪಂದಿಸದ ಭ್ರಷ್ಟಾಧಿಕಾರಿಗಳಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ರೈತರನ್ನು ಕಡೆಗಾಣಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ರೈತರ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿರುತ್ತಾರೆ. ಬೇಡಿಕೆಗಳು: ತಾಲೂಕಿನ ರೈತ ಸಹಕಾರ ಸಂಘಗಳಲ್ಲಿ ರಸಗೊಬ್ಬರ ದಾಸ್ತಾನ ಮಾಡಬೇಕು. ಮುಂಗಾರು ಹಂಗಾಮಿಗೆ ರಸಗೊಬ್ಬರ ರೈತರಿಗೆ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. KBJNL ವತಿಯಿಂದ ಬಲದಂಡೆ ಕಾಲುವೆಗೆ ಅಳವಡಿಸುತ್ತಿರುವ ಸ್ಕ್ಯಾಡ್ಗೇಟ್ ಕಾಮಗಾರಿ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ ಔಟ್ಲೆಟ್ಗಳ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು, ಇದರಿಂದಾಗಿ ಕೊಚ್ಚಿಕೊಂಡು ಹೋದ ರೈತರು ನಷ್ಟ ಅನುಭವಿಸಿರುತ್ತಾರೆ. ಈ ಬಗ್ಗೆ ಪರಿಶೀಲಿಸಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಲು ಆದೇಶಿಸಬೇಕು. ತಾಲೂಕಿನಾದ್ಯಂತ ಬೆಳೆಗಳಿಗೆ ತರಕಾರಿಗಳ ಮಾರಾಟ ಮಾಡುವ ರೈತರಿಗೆ ತೆರಿಗೆ ವಿಧಿಸಬಾರದು. ತಾಲೂಕಿನಲ್ಲಿ ಪ್ರಾರಂಭಿಸುತ್ತಿರುವ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಕೂಡಲೇ ನಿಲ್ಲಿಸಬೇಕು. ಶಾಲೆಗಳಲ್ಲಿ ಮೂಲಭೂತ ಸಮಸ್ಯೆಗಳು ಕಾಡುತ್ತಿವೆ. ಕಾರಣ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ ದುರಸ್ತಿಯನ್ನ ಮಾಡಬೇಕು. ತಾಲೂಕಿನಾದ್ಯಂತ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತದೆ. ಕೂಡಲೇ ತಾಲೂಕನ್ನ ಸಂಪರ್ಕಿಸುವ ಗ್ರಾಮಗಳ ರಸ್ತೆ ದುರಸ್ತಿಗೆ ಮುಂದಾಗಬೇಕು. ಬೇಸಿಗೆಯಾಗಿದ್ದರಿಂದ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಈ ಮೇಲಿನ ಸಮಸ್ಯೆಗಳನ್ನ 15 ದಿನಗಳೊಳಗೆ ಪರಿಹರಿಸದಿದ್ದಲ್ಲಿ ತಮ್ಮ ಕಚೇರಿಗೆ ರೈತರು ಹಾಗೂ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವಪತ್ರಪ್ಪ ಗೌಡ ನಂದಿಹಾಳ್, ಜಿಲ್ಲಾಧ್ಯಕ್ಷರು ಬಸಣ್ಣ ಕೋಟ್, ಬಸವರಾಜ್ ಪ್ರಧಾನ ಕಾರ್ಯದರ್ಶಿ, ನಾಗಪ್ಪ ಪುಣ್ಯದ್, ಲಾಲಾ ಸಾಬ್ ಹುವೈ, ದುರ್ಗಾಪ್ರಸಾದ್ ಅಧ್ಯಕ್ಷರು, ಸೋಮರೆಡ್ಡಿ, ರಾಮನ್ಗೌಡ, ಹನುಮನ್ಗೌಡ, ಖಾದರ್ ಸಾಬ್,
ರಮೇಶ್ ಗೌಡೂರ್, ಸಿದ್ದು ಗೌಡರ್, ದುರ್ಗಪ್ಪ ಗೌಡೂರ್, ಲಕ್ಷ್ಮಣ್ ಐದುಬಾವಿ, ಚನ್ನಬಸವ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್. ಏನು ಕರೆದಿಲ್ಲ ಸರ್. ಸರ್, ಈಗ ಹಿಂದಿನವರೆಲ್ಲ ಬಂದಾಗ ಅಧಿಕಾರಿಗಳು ನಮಗೆ ಮೀಟಿಂಗ್ ಕರೀತಾ ಇದ್ರು, ನೀವ್ ಯಾಕೆ ಕರೆದಿಲ್ಲ, ರೈತರ ಸಮಸ್ಯೆಗಳನ್ನು ಒತ್ತುಕೊಂಡು ತಂದಾಗ ಪರಿಹಾರ ಅವ್ರು ಸಡನ್ಲಿ ಮಾಡ್ತಾ ಇದ್ರು ಇನ್ನೋರು. ನೀವು ಬಂದ್ಮೇಲೆ ಒಂದ್ರೂ ರೈತರ ಸಭೆಗಳನ್ನೇ ಕರೆದಿಲ್ಲಂತೆ. ನಾವಿವಾಗ ನಿಮ್ಮನ್ನ ದೇವರಂತ ತಿಳ್ಕೊಂಡ್ ಬಂದಿವಿ. ರೈತರಿಂದ ನೀವು ಅಧಿಕಾರಿಗಳು ಇದೀರಿ ಅಂತೇಳಿ ಬಂದಿವಿ ಸರ್. ಒಂದು ತಾಲೂಕದಲ್ಲಿ ಒಬ್ರು ಅಧಿಕಾರಿ ನಮ್ ಬೆನ್ನಿಂದ ಇದಾರೆ ಅಂತೇಳಿ ನಂಬಿಕೆಯಿಂದ ಬಂದಾಗ ಸಮಸ್ಯೆ ಪರಿಹಾರ ಸಡನ್ಲಿ ಮಾಡ್ಬೇಕು ಸರ್. ನೀವ್ ಹಿಂಗ್ ಡಿಲೇ ಮಾಡೋದನ್ನ ಅಲ್ಲ. ನಾವು ಮಾಡ್ತಾ ಇಲ್ಲ. ನನ್ನ ಹಂತದಾಗ ಯಾವ ಗಮನಕ್ಕೆ ಬಂದಿಲ್ಲ ಎಲ್ಲ ಈಗ ನೀವೇ ಗುರಾಳ ಬಿತ್ತನೆ ಆಗಿದ್ದಕ್ಕೆ ಸರಿಯಾಗಿ ಗೊಬ್ಬರ ಸಪ್ಲೈ ಇಲ್ಲ ಸರ್. ಮತ್ತೆ ಸೊಸೈಟಿಗಳಲ್ಲಿ ಅಂಗಡಿಗಳಲ್ಲಿ ಸರಿ ಸಪ್ಲೈ ಇಲ್ಲ. ಸ್ಟಾಕ್ ಅವೈಲೇಬಲ್ ಮಾಡ್ರಿ ಲೆಟರ್ ಕೊಟ್ಟು ಒಂದು ತಿಂಗಳಾಗಿದೆ. ಒಂದು ತಿಂಗಳವರೆಗೆ ಬೆಳೆ ಹಂಗೆ ಇರ್ತತ. ಗೊಬ್ಬರ ಹಾಕಿದ್ರೆ ಬೆಳೆ ಹಂಗೆ ಇರ್ತತ. ಅವೈಲೇಬಲ್ ಇಲ್ಲ ಅಂತ ಏನಿಲ್ಲ ತಾನೆ. ಸೊಸೈಟಿಗಳಿಲ್ಲ. ಸೊಸೈಟಿಗಳಲ್ಲಿಲ್ಲ. ಡೀಲರ್ಸ್ ಮೀಟಿಂಗ್ ಕರೆದಿರ ತಾವು? ಡೀಲರ್ಸ್ಗಳ ಮೀಟಿಂಗ್ ರೈತರ ಸಮ್ಮುಖದಲ್ಲಿ ಕರೆದಿರ ಒಂದು. ಈ ಗೊಬ್ಬರ ಪ್ರತಿಯೊಂದು ಮುಂಗಾರು ಏನು ಆರಂಭ ಆಗುತ್ತೆ ಅವಾಗ ಗೊಬ್ಬರದ ಅಂಗಡಿಯರ್ದು ಕೃಷಿ ಇಲಾಖೆ ಮತ್ತೆ ತಮ್ಮ ಅಧಿಕಾರಿ ನೇತೃತ್ವದಲ್ಲಿ ರೈತ ಸಂಘಟನೆಲ್ಲ ಕರೆದ್ಬಿಟ್ಟು ಒಂದು ಸಭೆ ಮಾಡ್ತಾರೆ. ಎಲ್ಲಾ ಕಡೆನೂ ಮಾಡ್ತಾರೆ. ನೀವು ಯಾಕೆ ಒಂದು ಸಭೆ ಕರೀಲಿಲ್ಲ? ನಾನೇ ಕರಿಬೇಕಂತೇನಿಲ್ಲ. ಒಂದ್ ದಿವಸ ಅವ್ರವ್ರ ಇಲಾಖೆ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಅವ್ರು ಮಾಡ್ಬೇಕು, ಮಾಡ್ತಾರೆ. ಮಾಡಿಲ್ಲ. ಸರ್, ಅವ್ರು ಮಾಡ್ಲಿಲ್ಲ ಸರ್. ನಿಮ್ಮ ಅಲ್ರಿ ಸರ್, ನಿಮ್ಮ ಬಗ್ಗೆ ಅಲ್ಲ, ನಿಮ್ಮ ಗಮನಕ್ಕೆ ತಂದಾಗ ನೀವು ಮಾಡ್ಬೇಕು ಸರ್. ನಿಮ್ ಗಮನಕ್ಕೆ ತಂದಾಗ ನೀವಾದ್ರೆ ಅದು ಅವ್ರಿಗೆ ಮಾಡಂತಾರ. ಅವ್ರು ಮಾಡ್ಲಾರ್ದಕ್ಕೆ ತಮ್ಮ ಗಮನಕ್ಕೆ ತರ್ತಾರ. ಈಗ ಅವ್ರ ಮೇಲಧಿಕಾರಿಗಳು ನೀವೇ ಆಗ್ತೀರಿ. ರೈತರ ಸಮಸ್ಯೆಗೆ ಸ್ಪಂದಿಸದ ಭ್ರಷ್ಟಾಧಿಕಾರಿಗೆ ರೈತರ ಸಮಸ್ಯೆಗೆ ಸ್ಪಂದಿಸದ ಭ್ರಷ್ಟಾಧಿಕಾರಿಗಳಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತರನ್ನು ಕಡೆಗಾಣಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರಾಧಿಕಾರ, ರೈತರನ್ನು ಕಡೆಗಾಣಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರಾಧಿಕಾರ. ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರಾಧಿಕಾರ.